ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಿಸಿಬೇಳೆ ಬಾತು. ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ ಬನ್ನಿ. ಬೇಕಾಗಿರೋ ಪದಾರ್ಥಗಳು: ಅಕ್ಕಿ, ತೊಗರಿಬೇಳೆ, ಬಟಾಣಿ, ಕಡಲೆ ಬೀಜ ಮತ್ತು ಹೆಸರುಬೇಳೆ ಇಷ್ಟು ಬೇಕು. ತರಕಾರಿ ಗೆಡ್ಡೆ, ಕ್ಯಾರೆಟು, ಬೀನ್ಸ್ ತಗೊಂಡಿದ್ದೀನಿ. ಗೆಡ್ಡೆಕೋಸು ಹಾಕ್ಬೋದು ಮತ್ತು ಹೂಕೋಸು ಹಾಕ್ಕೋಬೋದು ಬೇಕು ಅನ್ನೋರು. ಒಗ್ಗರಣೆಗೆ ತುಪ್ಪ ಬೇಕು, ಈರುಳ್ಳಿ ಮತ್ತು ಟೊಮೊಟೊ, ಕ್ಯಾಪ್ಸಿಕಮ್ಮು, ಸಾಸಿವೆ ಒಗ್ಗರಣೆಗೆ ಹಾಕಬೇಕು. ನೋಡಿ, ಬಿಸಿಬೇಳೆ ಬಾತಿ ಮಾಡುವಾಗ ಪುಡಿ ಮಾಡ್ಕೊತೀವಲ್ಲ, ಎಲ್ಲ ಕೆಲವರು ಪ್ಯಾಕೆಟ್ ತಂದು ಹಾಕ್ಕೊಂತಾರೆ. ನಾನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ಬೇಕು, 2 ಪೀಸ್ ಚಕ್ಕೆ ಬೇಕು, ಲವಂಗ 5ರಿಂದ 6, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಧನಿಯಾ, ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ ಇಟ್ಕೊಂಡಿದ್ದೀನಿ ನಾನು. ಇಷ್ಟು ಹುರಿದು ಪುಡಿ ಮಾಡೋಣ ಇದನ್ನು. ಮತ್ತು ಹುಣಸೆಹಣ್ಣು ರಸ ಬೇಕು, ಇಟ್ಕೊಂಡಿದ್ದೀನಿ ನಾನು ಹುಣಸೆಹಣ್ಣು ರಸನ. ಎಲ್ಲದೂ ಹೇಳಿದ್ರು ಮೇಡಮ್ ಹುಣಸೆಹಣ್ಣು ರಸ ಹೇಳಿಲ್ಲ ಅಂತ ಅಂದ್ಕೋಬೇಡಿ. ಹುಣಸೆಹಣ್ಣು ರಸ ನಾನು ತೆಗೆದಿಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸ ತೆಗೆದಿಟ್ಕೊಳ್ಳಿ. ನೋಡಿ, ನೀರು ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ, 3/4 ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರುಬೇಳೆನ ನಾನು ಹುರಿದು ಇಟ್ಕೊಂಡಿದ್ದೀನಿ. ಇಷ್ಟನ್ನು ತೊಳ್ಕೊಬಿಡ್ತೀನಿ. ನೋಡಿ, ತೊಳ್ಕೊಂಡಿರೋದಕ್ಕೆ ಇವಾಗ ತರಕಾರಿ ಎಲ್ಲ ಹಾಕ್ಕೊಬಿಟ್ಟು ಇನ್ನೊಂದು ಸತಿ ತೊಳ್ಕೊತೀನಿ. ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ, ಹಾಗೆ ಬಟಾಣಿನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ತೊಳ್ಕೊಬರ್ತೀನಿ. ನೋಡಿ, ತೊಳೆದು ನೀರು ಹಾಕ್ಕೊ ಬಂದಿದ್ದೀನಿ ನಾನೀಗ. ಕುಕ್ಕರ್ಗೆ ಹಾಕೋಣ ಬನ್ನಿ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಹಚ್ತಾ ಇದ್ದೀನಿ ಈಗ. ನೋಡಿ, ತೊಳ್ಕೊ ಬಂದಿದ್ದೀವಲ್ಲ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆ ಬೀಜ, ಬಟಾಣಿ ಇಷ್ಟನ್ನು ಹಾಕಿ ಒಂದು ಸತಿ ಕೂಗಿಸ್ಬಿಡೋಣ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೆ. ತುಪ್ಪ ಇಲ್ಲ ಅಂದರೆ ಎಣ್ಣೆನಾರ ಹಾಕ್ಕೋಬೋದು. ನೋಡಿ, ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ಈಗ. 2ರಿಂದ 3 ವಿಷಲ್ ಬರಲಿ. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ನೋಡಿ ಹಾಕಿ ಹುರಿತಾ ಇದ್ದೀನಿ. ನೋಡಿ, ಸಾಂಬಾರು ಬೀಜ, ಏಲಕ್ಕಿ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ ಮತ್ತು ಕೊಬ್ಬರಿ ಇಷ್ಟನ್ನು ಒಟ್ಟಿಗೆ ಹಾಕ್ತಿದ್ದೀನಿ ಈಗ. ನೋಡಿ, ಗಮ್ಮನ್ನಂಗೆ ಉಟ್ಕೋಬೇಕು. ನೋಡಿ, ಬಣ್ಣನೂ ಚೇಂಜ್ ಆಗುತ್ತೆ, ಸ್ಮೆಲ್ ಗಮ್ಮನ ಅಂತ ಗೊತ್ತಾ ಇರುತ್ತೆ. ನೋಡಿ, ಆ್ಯಡ್ ಮಾಡ್ತೀನಿ ಈಗ. ನೋಡಿ, ಹುರ್ಕೊಂಡಿದ್ದು ಆಗಿದೆ. ಗಮ್ಮನ್ನಂಗೆ ಹುರ್ಕೋಬೇಕು, ಬಣ್ಣನೂ ಚೇಂಜ್ ಆಗಬೇಕು. ಇವಾಗ ಆಗಿದೆ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನಾನು. ಅದು ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಮಿಕ್ಸಿ ಮಾಡೋಣ. ನೋಡಿ, ಹುರಿದಿದ್ದ ಪದಾರ್ಥಗಳು ಏನೇನು ಇದೆಯೋ ಎಲ್ಲ ತಣ್ಣಗಾಗಿದೆ. ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಆವಾಗಲೇ ಎಲ್ಲ ಪದಾರ್ಥಗಳು ಹುರ್ಕೊಂಡಿದ್ವಲ್ಲ, ನೋಡಿ ಪುಡಿ ಬಂದಿದ್ದೀವಿ. ಪುಡಿ ಮಾಡ್ಕೊಂಡು ಇದೊಂಚೂರು ಆಗಲಿ. ಆದ್ಮೇಲೆ ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಇದು ಆಗ್ತಾ ಇರುತ್ತೆ. ಆವಾಗ ಒಗ್ಗರಣೆ ಹಾಕೋಣ ನಾವು. ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ನೋಡಿ, ಕಾದಿದೆ ಬಾಣಲಿ. ನೋಡಿ, ಒಗ್ಗರಣೆಗೆ ತುಪ್ಪ ಹಾಕ್ಕೊಂತಿದ್ದೀನಿ ನಾನು. ನಿಮ್ಗೆ ತುಪ್ಪ ಬೇಡ ಅಂತಂದರೆ ಎಣ್ಣೆನಾರ ಹಾಕ್ಕೋಬೋದು. ನೋಡಿ, ತುಪ್ಪ ಕಾದಿದೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಸ್ವಲ್ಪ ಕಾಣ್ತಾ ಇದೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮುಗಿಸ್ಕೋಬೇಕು. ನೋಡಿ, ಈರುಳ್ಳಿ ಮುಗ್ಗಿದೆ ಈಗ. ನೋಡಿ, ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಏನು ಮೇಡಮ್ ಎಲ್ಲದಕ್ಕೂ ನೋಡಿ ಅಂತ ಅಂತಿದೆ ಅಂತ, ಅದು ರೂಢಿ ಆಗ್ತಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಕ್ಯಾಪ್ಸಿಕಮ್ ಮುಗಿದೆ. ಟೊಮೊಟೊ ಹಾಕ್ಕೊತಾ ಇದ್ದೀನಿ ಈಗ.
ಟೊಮೊಟೊನ ಮೆತ್ತಗಾದಂಗೆ ಮುಗಿಸ್ಕೋಬೇಕು. ನೀವು ಬೇಕು ಅಂದರೆ ಒಗ್ಗರಣೆಗೆ ಗೋಡಂಬಿ ಹಾಕ್ಕೋಬೋದು. ನೋಡಿ ಟೊಮೊಟೊನ ಮುಗಿರೋದಕ್ಕೆ ಇವಾಗ ನಿಂಬೆಹಣ್ಣು ರಸ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತ ಇದಕ್ಕೆ. ನೋಡಿ ನಿಂಬೆಹಣ್ಣು ರಸ ಹಾಕ್ತಿದ್ದೀನಲ್ಲ, ಇವಾಗ ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ. ಇದಕ್ಕೆ ಕೈ ಆಡ್ತಾಯಿದ್ದೀನಿ. ನೋಡಿ ಬಿಸಿಬೇಳೆ ಬಾತ್ ಪೌಡ್ರು ಮಾಡಿ ಇಟ್ಕೊಂಡಿದ್ದಲ್ಲ ಅದು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಇದನ್ನು ಒಂದೇ ಟೈಮ್ಗಾಗ ಮಾಡ್ಕೊಂಡಿರೋದು. ಆವಾಗಲೇ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರ್ತದೆ ರುಚಿ. ಕೊಬ್ಬರಿ ಹಾಕಿದ್ದೀನಲ್ಲ, ಕೊಬ್ಬರಿ ಬದಲು ಕಾಯಾರು ಹಾಕೋಬೋದು. ಕೊಬ್ಬರಿನೇ ಬೇಕು ಅಂತ ಏನಿಲ್ಲ. ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕೊಳ್ಳಿ, ಕಾಯಿ ಇದ್ದರೆ ಕಾಯಿ ಹಾಕೊಳ್ಳಿ. ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇವಾಗ ಕುದ್ದಿದೆ, ಒಂದು ಕುದ್ದಿದೆ. ಇದು ಆಫ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ. ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ. ಇದು ಮುಚ್ಚಳ ತೆಗ್ದಿದ್ದೀನಿ, ಸ್ಟವ್ ಹಚ್ತಾ ಇದ್ದೀನಿ. ಮತ್ತೆ ನಾನು ಪಾತ್ರೆ ಏನು ಚೇಂಜ್ ಮಾಡ್ಕೊತಲ್ಲ, ಇರೋ ಪಾತ್ರೆಯಲ್ಲಿ ಇದು ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿದ್ನ ಅದರಲ್ಲೇ ಮಾಡ್ತಾ ಇರೋದು. ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಫಸ್ಟು. ನೋಡಿ ಮಸಾಲೆ ಅಂದರೆ ಒಗ್ಗರಣೆ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ, ಬಿಸಿಬೇಳೆ ಬಾತ್ ಪೌಡ್ರ್ ಎಲ್ಲ ಮಾಡ್ಕೊಂಡಿದ್ವಲ್ಲ, ಇವಾಗ ಅನ್ನಕ್ಕೆ ತರಕಾರಿ ಎಲ್ಲ ಬೇಯಿಸಿದ್ವಲ್ಲ ಅದು ಬಗ್ಗಿಸ್ಕೊಬೇಡಂತೆ. ನೋಡಿ ಒಗ್ಗರಣೆ ಎಲ್ಲ ಮಾಡಿ ಹಾಕ್ಕೊಂಡಿದ್ವಲ್ಲ ಖಾರ, ಅದನ್ನ ಹಾಕಿ ಕೈ ಆಡ್ತಾಯಿದ್ದೀನಿ. ಕಲ್ಲರು ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೇಡಮ್ ಹೆಸರುಬೇಳೆ ಯಾಕೆ ಹಾಕಿದ್ರಿ ಅಂತ ಕೇಳ್ಬೋದು. ಹೆಸರುಬೇಳೆ ಹಾಕಿದ್ರೆ ತೊಗರಿಬೇಳೆ ಒಡಕ್ಲು ಬರುತ್ತೆ ಅಂತ ಹೇಳಿ ಹೆಸರುಬೇಳೆ ಹಾಕಿದ್ರೆ ಹೊಂದ್ಕೊಂಡು ಬರುತ್ತೆ ಬಿಸಿಬೇಳೆ ಬಾತು. ಈ ಸೀಕ್ರೆಟು ನಿಮ್ಗೆ ಯಾರೂ ಹೇಳಿರಲ್ಲ. ಈ ರೀತಿ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಮೇಡಮ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಾಮೆಂಟ್ ಮಾಡಿ, ಪರವಾಗಿಲ್ಲ. ನೋಡಿ ಕುದ್ದಿದೆ ಅನ್ನೋಕ್ಕಿಂತ ಚೆನ್ನಾಗಿ ಬೆಂದಿದೆ. ಇದು ಆಗಿದೆ. ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಈಗ. ನೋಡಿ ಇವತ್ತು ನಾನು ಮಾಡಿರೋ ರೆಸಿಪಿ ಬಿಸಿಬೇಳೆ ಬಾತು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಮೇಲ್ಗಡೆ ಬೆಣ್ಣೆನೂ ಹಾಕಿದ್ದೀನಿ. ಬೆಣ್ಣೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಹೇಗಿದೆ ಅಂತ ಮಾಡ್ಕೊಂಡು ತಿಂದ್ಬಿಟ್ಟು ಕಾಮೆಂಟ್ ಮಾಡಿ.